ಶಕ್ತಿ ಮೀರಿ ಕೆಲಸ ಮಾಡ್ರಿ. ತಮ್ಮೆಲ್ಲರ ಪರವಾಗಿ ಕರ್ನಾಟಕ ರಾಜ್ಯದ ಗ್ರಾಮ ಪಂಚಾಯತ್ ನೌಕರ ಪರ ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ. ಅದೇ ರೀತಿಯಾಗಿ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಬರಬೇಕು. ನಿಮ್ಮೆಲ್ಲರಿಗೂ ಕೂಡ ನಮ್ದು ಒಂದು ಆಸೆ ಏನಪ್ಪಾ ಅಂತಂದ್ರೆ, ಕೆಲಸ ಮಾಡಕತ್ತೆ ಬಂದಾಗ ನಮ್ಮೆಲ್ಲರಿಗೂ ಏನಾಗಬೇಕು, ಸರ್ಕಾರಿ ನೌಕರ ನಾವೆಲ್ಲರೂ ಕೂಡ ಆಗ್ಬೇಕಲ್ರಿ. ನಾವು ಸರ್ಕಾರಿ ಕೆಲಸ ಮಾಡಕತ್ತೇವೆ, ಸರ್ಕಾರಿ ಕೆಲಸ ಮಾಡ್ತಿರೋ ಮತ್ತೆ ಯಾರ್ದಾರು ಮೆಂಬರ್ಗಳು ಅಧ್ಯಕ್ಷರು ಕೆಲಸ ಮಾಡಕ್ ಗೊತ್ತಿರೋದಿಲ್ಲ. ಸರ್ಕಾರಿ ಕೆಲಸ ಮಾಡ್ತಾ ಇದ್ದೇವೆ ತಾನೇ, ನಾವು ಕೂಡ ಸರ್ಕಾರಿ. ಕನಿಷ್ಠ ವೇತನ ನಮಗೆ ಬೇಡ, ಸರ್ಕಾರಿ ವೇತನ ನಮಗೆ ಬೇಕು. ಕನಿಷ್ಠ ವೇತನ ನಮಗೆ ಬೇಡ, ಸರ್ಕಾರಿ ವೇತನ ನಮಗೆ ಬೇಕು. बोलो भारत माता की, बोलो भारत माता की. ग्राम पंचायत नौकर सभापति संघಕ್ಕೆ, ग्राम पंचायत नौकर ಹೋರಾಟಕ್ಕೆ, बोलो भारत माता की, बोलो भारत माता की. ಧನ್ಯವಾದಗಳನ್ನು ಅರ್ಪಿಸ್ತಾ ಬರ್ತಕ್ಕಂಥ ದಿನಮಾನಗಳಲ್ಲಿ ತಾವೆಲ್ಲರೂ ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಯಾಕಂತಂದ್ರೆ ನಾವು ಬಿಟ್ಟಿವಂತ ತಿಳ್ಕೋರಿ, ನೀವು ಸತ್ರು ಕೂಡ ಗ್ರಾಮ ಪಂಚಾಯತಿ ನೌಕರನಿಗೆ ಸತ್ರು ಕೂಡ ನಾಳೆ ಮುಕ್ತಿ ಇಲ್ಲ. ಯಾಕಂತಂದ್ರ ನಮ್ಮ ತಂದೆಯವರು ತಿರ್ಕೊಂಡ ನಂತರ ಅನುಕಂಪಕ್ಕಾಗಿ ನಾನು 4 ವರ್ಷ ಅಲ್ದಾಡಿನ್ರಿ. ಇದ ನಮ್ಮ ಶ್ರೇಯೋಪರಿಧಿ ಸಂಘದನ್ನ ಇವತ್ತು ನೆನೆಸ್ತೇನೆ ಅವ್ರನ್ನ. ಇವತ್ತು ನಾವು ಹೇಳಿಕೆ ಮೇಲೆ. ನಮಸ್ಕಾರ, ನಾನು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಶ್ರೇಯೋಪರಿ ಸಂಘದ ರಾಜ್ಯಾಧ್ಯಕ್ಷ ದೇವಿ ಪ್ರಸಾದ್ ಬುಲ್ಮ ಮಾತಾಡ್ತಿದ್ದೇನೆ. ಇವತ್ತು ಒಂದು ನಮ್ಮ ಸ್ಥಳೀಯ ಆಡಳಿತ ಏನು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಇಲಾಖೆಯ ಈ ಗ್ರಾಮ ಪಂಚಾಯತ್ ನೌಕರು ಏನಿದ್ದಾರೆ, ಇವರು ಕಳೆದ 3.5 ದಶಕಗಳಿಂದ ಯಾವುದೇ ಒಂದು ಸರ್ಕಾರದ ಒಂದು ಸವಲತ್ತುಗಳಿಂದ ವಂಚಿತರಾಗಿ ಕನಿಷ್ಠ ವೇತನಕ್ಕೆ ಗರಿಷ್ಠ ಸೇವೆ ಮಾಡುತ್ತಾ ಒಂದು ಜೀತದಾಳುಗಳಾಗಿ ದುಡಿತಾ ಇದ್ದಾರೆ. ಇವತ್ತೊಂದು ಗ್ರಾಮ ಪಂಚಾಯತ್ ನೌಕರಿಗೆ ಸರಿಯಾಗಿ ವೇತನ ಸಿಗ್ತಾ ಇಲ್ಲ. ಇವತ್ತು ನಾವು ಸರ್ಕಾರದ ಮುಂದೆ ಒತ್ತಾಯವನ್ನು ಕೂಡ ಮಾಡೋದು, ಈಗಾಗಲೇ ಸರ್ಕಾರ ಕೂಡ ಆದೇಶವನ್ನು ಕೂಡ ಒಂದು ರೂಪದಲ್ಲಿ ಮಾಡಿದೆ. ಈ ಗ್ರಾಮ ಪಂಚಾಯತ್ ನೌಕರರು ಸಿ ಮತ್ತು ಡಿ ದರ್ಜೆ ನೌಕರರು ಅಂತೇಳಿ ಒಂದು ಆದೇಶದಲ್ಲಿ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. 1994ನೇ ಇಸ್ವಿಯ ಒಂದು ಆದೇಶದಲ್ಲಿ ಕೂಡ ಇದೆ, ವೇತನ ಶ್ರೇಣಿ ಪಡೆಯುವಂಥ ಅರ್ಹತೆ ಇರುವಂಥ ನೌಕರರು ಅಂತೇಳಿ. 2014ರಲ್ಲಿ ನಮ್ಮ ಇಲಾಖೆಯಲ್ಲಿ ಸ್ವಾಮಿ ವರದಿ ಅಂತ ಮಾಡಿದ್ದಾರೆ. ಈ ಗ್ರಾಮ ಪಂಚಾಯತ್ ನೌಕರರು ಒಂದು ಸರ್ಕಾರದ ಒಂದು ವೇತನವನ್ನು ಪಡೆಯುವಂಥ ಅರ್ಹತೆ ಇರುವ ನೌಕರು ಅಂತೇಳಿ. ಇವತ್ತು ನಮ್ಮ RDPR ಇಲಾಖೆಯ ಬೈಲಾದಲ್ಲೂ ಕೂಡ ಇದೆ, ಈ ಗ್ರಾಮ ಪಂಚಾಯತ್ ಸಿಬ್ಬಂದಿ ನೇಮಕಾತಿಯಲ್ಲಿ ಸಿಬ್ಬಂದಿ ವೇತನ ಸ್ವರೂಪ ಈ ಒಂದು ನೌಕರಿಗೆ ವೇತನ ಶ್ರೇಣಿ ಫಿಕ್ಸ್ ಮಾಡಬೇಕು ಅಂತೇಳಿ ಇವತ್ತು ನಾವು ಸರ್ಕಾರದಲ್ಲಿ ಒತ್ತಾಯ ಮಾಡೋದಿಷ್ಟೇ. ನಮ್ಮನ್ನು ಒಂದು ಸರ್ಕಾರದ ಅಧಿಕಾರಿಗಳು ಸರಿಯಾಗಿ ನಮ್ಮ ಸಚಿವರಿಗೆ ಮಾಹಿತಿಯನ್ನು ನೀಡದೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಸರ್. ಈಗಾಗಲೇ ನಮ್ಮ ಏನು ಗ್ರಾಮ ಪಂಚಾಯತ್ ನೌಕರರಿಗೆ ಒಂದು 48,000 ಜನ ಗ್ರಾಮ ಪಂಚಾಯತ್ ನೌಕರಿದ್ದಾರೆ. ಈ ಒಂದು ಗ್ರಾಮ ಪಂಚಾಯತ್ ನೌಕರಿಗೆ ಪಟ್ಟಣ ಪಂಚಾಯತ್ ಮತ್ತು ನಗರ ಪಂಚಾಯತ್ ನೌಕರಂತೆ ಒಂದು ವೇತನ ಶ್ರೇಣಿ ಫಿಕ್ಸ್ ಮಾಡೋದಾದರೆ ಅಥವಾ ಒಂದು ಸಿ ಮತ್ತು ಡಿ ದರ್ಜೆಯ ಸ್ಥಾನಮಾನ ಕೊಡೋದಾದರೆ ಸರ್ಕಾರಕ್ಕೆ ಹೊರೆಯಾಗುವಂಥದ್ದು ಕೇವಲ 1,950 ಕೋಟಿ ಮಾತ್ರ. ಇವತ್ತು ನಮ್ಮ ಅಧಿಕಾರಿಗಳಿರ್ಬೋದು ಅಥವಾ ಬೇರೆ ಬೇರೆ ಇರೋರು ಇರ್ಬೋದು, ಈ ಗ್ರಾಮ ಪಂಚಾಯತ್ ನೌಕರರು ಒಂದು ಈ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಬರಬಾರದು ಅಂತಿರುವಂಥ ದೃಷ್ಟಿಯಿಂದ ಈ ಒಂದು 48,000 ಜನ ಗ್ರಾಮ ಪಂಚಾಯತ್ ನೌಕರರು ಸರ್ಕಾರಿ ನೌಕರ ಆಗೋದಾದರೆ ಸರ್ಕಾರಕ್ಕೆ 25,000 ಕೋಟಿ ಬೇಕು, 50,000 ಕೋಟಿ ಬೇಕು ಎನ್ನುವಂಥದ್ದನ್ನು ಸುಳ್ಳು ಮಾಹಿತಿಯನ್ನು ಕೊಟ್ಟು ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಶ್ರೇಯೋಪರಿ ಸಂಘ ಇಡೀ ರಾಜ್ಯ ವ್ಯಾಪ್ತಿ ಸಮೀಕ್ಷೆ ನಡೆಸಿ ರಾಜ್ಯದ 48,000 ಜನ ಗ್ರಾಮ ಪಂಚಾಯತ್ ನೌಕರರಿಗೆ ಒಂದು ಸರ್ಕಾರದ ಒಂದು ವ್ಯವಸ್ಥೆ ಕೊಡೋದಾದರೆ ಕೇವಲ 1,950 ಕೋಟಿ ಮಾತ್ರ ಬೇಕಾಗಿದೆ. ಇದರಲ್ಲಿ ಕೂಡ ನಮ್ಮ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಬೇರೆ ಬೇರೆ ಮೂಲಗಳಲ್ಲಿ ಕೂಡ ಒಟ್ಟು 1,600 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಇದೆ ಸರ್. ಅದರಲ್ಲಿ ನಮಗೆ ಏನಾದರೂ ಒಂದು ಸರ್ಕಾರ ಇವತ್ತು ಮೊನ್ನೆ ನಮ್ಮ ಒಳ್ಳೆ ಸಚಿವರಿದ್ದಾರೆ, ಒಳ್ಳೆ ಸರ್ಕಾರ ಇದೆ. ಈ ಒಂದು ಸರ್ಕಾರ ಏನಾದರೂ ನಮ್ಮ ಈ ಒಂದು ಗ್ರಾಮ ಪಂಚಾಯತ್ ನೌಕರರಿಗೆ ಏನಾದರೂ ಒಂದು ಬದುಕಿನಲ್ಲಿ ಏನಾದರೂ ಒಳ್ಳೇದು ಮಾಡಬೇಕನ್ನುವಂಥ ಒಂದು ಯೋಚನೆ ಖಂಡಿತವಾಗಿ ಆದರೆ ಸರ್ಕಾರಕ್ಕೆ ಕೇವಲ 350 ಕೋಟಿ ರೂಪಾಯಿ ಮಾತ್ರ ಕೊರತೆ ಇರುವಂಥದ್ದು. ಈ 350 ಕೋಟಿಯನ್ನು ಏನು ಒಂದು ಕ್ಷಣ ಸರ್ಕಾರ ಮನಸ್ಸು ಮಾಡಿ ಬಿಡುಗಡೆ ಮಾಡಿದ್ರೆ ನಮ್ಮ ಈ ಗ್ರಾಮ ಪಂಚಾಯತ್ ನೌಕರರ ಬದುಕಿನಲ್ಲಿ ಒಳ್ಳೆ ಬೆಳಕಾಗುವಂಥ ವ್ಯವಸ್ಥೆ ಕೂಡ ಆಗ್ತಿದೆ. ನಾವಿವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಇವತ್ತೆಲ್ಲ ನೌಕರರು ಸೇರಿದ್ದಾರೆ. ಇವರು ಯಾರು ಕೂಡ ಒತ್ತಾಯಪೂರ್ವಕವಾಗಿ ಬಂದದಲ್ಲ, ತಮ್ಮ ನೋವಿನಿಂದ ಇವತ್ತು ನಮ್ಮ ಸಚಿವರನ್ನು ಕಾಣಬೇಕು, ಸಚಿವರಿಗೆ ನಮ್ಮ ಅಲಲನ್ನು ಹೇಳಬೇಕು, ನಾವು ಕೂಡ ಸಚಿವರ ಒಂದು ಸರ್ಕಾರಿ ನೌಕರ ಆಗಬೇಕು ಎನ್ನುವಂಥ ಒಂದು ಆಸೆಯಿಂದ, ಒಂದು ಭಾವನೆಯಿಂದ, ಒಂದು ನೋವಿನಿಂದ ಬಂದು ಇವತ್ತು ಹೋರಾಟವನ್ನು ಮಾಡ್ತಿದ್ದಾರೆ. ಇದು ಯಾವುದೇ ಹೋರಾಟ ಸರ್ಕಾರದ ವಿರುದ್ಧವಲ್ಲ, ಸಚಿವರ ವಿರುದ್ಧವಲ್ಲ, ನಮಗೆ ಆಗುತ್ತಿರುವಂಥ ಅಧಿಕಾರಿಗಳಿಂದ ಆಗುತ್ತಿರುವಂಥ ಶೋಷಣೆ ವಿರುದ್ಧ ಹೋರಾಟ. ಈ ಹೋರಾಟ ನಾವು ಯಾವತ್ತೂ ಕೂಡ ನಿಲ್ಲಿಸುವುದಿಲ್ಲ. ನಮ್ಮ ಒಂದು ಗ್ರಾಮ ಪಂಚಾಯತ್ ನೌಕರರು ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರ ಆಗಬೇಕು, ಜೀತದಾಳುಗಳಂತೆ ಈ ದುಡಿಯುವಂಥ ನೌಕರರು ಈ ಒಂದು ಪರಿಸ್ಥಿತಿ ಯಾರಿಗೆ ಬರಬಾರದು ಅನ್ನುವಂಥ ಮಾತಿನಿಂದ ನಾವು ಹೋರಾಟವನ್ನು ಕೂಡ ಮಾಡ್ತಿದ್ದೇವೆ ಸರ್. ಈಗ ಸಂಬಂಧಪಟ್ಟ ಸಚಿವರಿಗೆ ಹೋರಾಟದ ಮಾಹಿತಿ ಕೊಟ್ಟಿದ್ದೀರಾ? ಈಗಾಗಲೇ ನಾವು ಬೆಳಿಗ್ಗೆ ಮೊನ್ನೆ ಸಚಿವರನ್ನು ಕೂಡ ಭೇಟಿಯಾಗಿ ಬಂದಿದ್ದೇವೆ. ನಮ್ಮ ಏನು ಬೇಡಿಕೆ ಇದೆ ಅದನ್ನೆಲ್ಲ ನೋಡಿದ್ರು. ಖಂಡಿತವಾಗಿಯೂ ನಾನು ಈ ಒಂದು ನಿಮ್ಮ ಏನು ಬೇಡಿಕೆ ಇದೆ ಅದನ್ನು ನ್ಯಾಯಯುತವಾಗಿ ನಾನು ನಿಮಗೆ ಈಡೇರಿಸುವ ಬಗ್ಗೆ ನಾನು ನಿಮಗೆ ಸಹಕಾರ ಕೊಡ್ತಾ ಇದ್ದೇನೆ ಅಂತ ಕೂಡ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ನಮಗೆ ಅವರ ಮೇಲೆ ವಿಶ್ವಾಸ ಇದೆ.
ಯಾಕೆಂದರೆ ನಾವೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇವತ್ತು ನಾವು ಒಂದು ರಾಜ್ಯದ ಒಂದು ಗ್ರಾಮ ಪಂಚಾಯತ್ ನೌಕರರು ಇವತ್ತು 5ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಅಲ್ಲಿ ಕಮಿಟಿಯ ಒಂದು IAS ಆಫೀಸರ್ಗಳು ಕೂರಿಸಿ ನಮ್ಮಲ್ಲಿ ವರದಿ ತಗೊಂಡಿದ್ದಾರೆ. ಏನು ನಿಮ್ಮ ಸಮಸ್ಯೆ, ನಾವು ಬೇಡಿಕೆ ಜೊತೆಗೆ ಹಣದ ಮೂಲ ಎಲ್ಲಿದೆ ಅಂತದನ್ನು ಕೂಡ ತಿಳಿಸಿಕೊಟ್ಟಿದ್ದೇವೆ. ಬಟ್ ಖಂಡಿತವಾಗಿಯೂ ಇದನ್ನು ಸರ್ಕಾರ ಮಾಡಬೇಕು. ಈಗ ನೋಡಿ, ಗ್ರಾಮ ಪಂಚಾಯತಿಯಲ್ಲಿ ಒಂದು ಸ್ವಂತ ಸಂಪನ್ಮೂಲದಲ್ಲಿ 40% ಸಿಬ್ಬಂದಿ ವೇತನಕ್ಕೆ ಮೀಸಲಿಡಬೇಕಿದೆ. ಅದು ಎಲ್ಲಿ ಕೂಡ ಸಿಬ್ಬಂದಿಗಳಿಗೆ ಹೋಗ್ತಾ ಇಲ್ಲ. ಅದು ಸರ್ಕಾರದಿಂದಲೇ ಕೂಡ 811 ಕೋಟಿ ರೂಪಾಯಿ ಬಿಡುಗಡೆ ಆಗ್ತಿದೆ. ಈಗ ನೋಡಿ, ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಂದು 6% ಸಿಬ್ಬಂದಿ ನಿರ್ವಹಣೆಗೆ ಅಂತೇಳಿ ಇಡ್ತಾರೆ. ಅದು ಕೂಡ 251 ಕೋಟಿ ಇದೆ. ಇದನ್ನೆಲ್ಲವನ್ನು ಕ್ರೋಢೀಕರಿಸಿದರೆ ಗ್ರಾಮ ಪಂಚಾಯತ್ ನೌಕರರ ಬದುಕಲ್ಲಿ ಒಳ್ಳೆಯ ಒಂದು ಸರ್ಕಾರಿ ನೌಕರನಾಗಿ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮನಸ್ಸು ಮಾಡಿದರೆ ಮಾಡಲಿಕ್ಕೆ ಆಗ್ತದೆ. ಇದು ಸರ್ಕಾರಿ ಅಧಿಕಾರಿಗಳು ನಮ್ಮ ಒಂದು ಸರಿಯಾದ ಮಾಹಿತಿಯನ್ನು ಸಚಿವರಿಗೆ ಕೊಟ್ಟರೆ ಖಂಡಿತವಾಗಿ ಮಾಡ್ತಾರೆ. ಈ ಒಂದು ಬಡ ನೌಕರ ಮೇಲೆ ಕಾಳಜಿ ಇದೆ ಸಚಿವರಿಗೆ. ಸರ್, ಈಗ ಸಚಿವರು ಏನಾರ ನಿಮ್ಮ ಒಂದು ಬೇಡಿಕೆಯನ್ನು ಈಡೇರಿಸ್ತಿಲ್ಲ, ಮುಂದೆ ಸರ್ಕಾರ ಏನಾದರೂ ನಿಮಗೆ ಸ್ಪಂದಿಸ್ತಿಲ್ಲ ಸರಿಯಾಗಿ ಅಂದರೆ ನಿಮ್ಮ ಮುಂದೆ ನಿಲುವು? ಸರ್, ಈಗ ನೋಡಿ, ನಮಗೆ ಎಲ್ಲ ವ್ಯವಸ್ಥೆಗಳಿದೆ. ನಾವೊಂದು ಸುಮ್ಮನೆ ನಾವು ಸಂಘಟನೆ ಕಟ್ಟಲಿಲ್ಲ. ಈ ಒಂದು ಸಂಘಟನೆಯಿಂದ ಗ್ರಾಮ ಪಂಚಾಯತ್ ನೌಕರರನ್ನು ಸರ್ಕಾರಿ ನೌಕರನಾಗಿ ಮಾಡಬೇಕಾದ್ರೆ ಏನೆಲ್ಲ ಅಡಿಪಾಯ ಹಾಕಬೇಕು ಅದೆಲ್ಲ ಒಂದು ಸಂಘಟನೆ ಹಾಕಿದೆ. ಕೇಳ್ತಾ ಇದ್ದೀವಿ, ಒತ್ತಾಯ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನಾವು ಕಾನೂನು ಹೋರಾಟದ ಮುಖಾಂತರ ಆದರೂ ಈ ಗ್ರಾಮ ಪಂಚಾಯತ್ ನೌಕರನ್ನು ಸರ್ಕಾರಿ ನೌಕರನಾಗಿ ಮಾಡುವಂಥ ಕೆಲಸ ಈ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಶಿವಪೀರ್ ಸಂಘ ಮಾಡ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ ಸರ್. ನನ್ನ ಹೆಸರು ಮೀನಾಕ್ಷಿ ಅಂತ, ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ನಡ ಗ್ರಾಮ ಪಂಚಾಯತಿಯಿಂದ ಬಂದಿದ್ದೇನೆ. ನಮಗೇನು ಅಂತ ಹೇಳಿದರೆ, ಈ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಶಿವಭಿವೃದ್ಧಿ ಸಂಘಟನೆಯಿಂದ ಕರೆ ಕೊಟ್ಟಿದ್ರು ಹೋರಾಟಕ್ಕೆ ಅಂತೇಳಿ. ಈ ಸಂಘಟನೆ ಬಗ್ಗೆ ನಮಗೆ ಅಭಿಮಾನ ಇದೆ. ಯಾಕೆಂದರೆ ನಮ್ಮ ಗ್ರಾಮ ಪಂಚಾಯತ್ ನೌಕರರು ಸುಮಾರು 30 ವರ್ಷಗಳಿಂದ, ಅಂದರೆ 1993ರಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂತು. ಅಂದಿನಿಂದ ಇಂದಿನವರೆಗೆ ಕೂಡ ಗ್ರಾಮ ಪಂಚಾಯತ್ ನೌಕರರು ಗ್ರಾಮ ಪಂಚಾಯತ್ನಲ್ಲಿ ಕೆಲಸ ಮಾಡ್ತಾನೆ ಇದ್ದೀವಿ. ಸುಮಾರು 20-24 ವರ್ಷಗಳಿಂದ ದುಡಿತಿರುವವರು ಕೂಡ ಈಗ ಈ ವೇದಿಕೆಯಲ್ಲಿ, ಈ ಸಭೆಯಲ್ಲಿ ಇದ್ದಾರೆ. ಅಂದರೆ ಅವರಿಗೆ ಇನ್ನೂ ಕೂಡ ಕನಿಷ್ಠ ವೇತನದಲ್ಲಿ ದುಡಿತಾ ಇದ್ದೇವೆ ನಾವು. ಈ ನೋವನ್ನು ತೋರಿಸಿಕೊಳ್ಳಿಕ್ಕೋಸ್ಕರ ಅಂದರೆ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ತಟ್ಟಬೇಕು, ಸರ್ಕಾರಕ್ಕೆ ಮನ ಮುಟ್ಟಬೇಕು. ನಮ್ಮ ಗ್ರಾಮ ಪಂಚಾಯತ್ ನೌಕರರ ನೋವು ಏನಿದೆ ಅದು ಸರ್ಕಾರಕ್ಕೆ ತಲುಪಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಅದೆಷ್ಟೋ ಸಾವಿರಗಟ್ಟಲೆ ಜನ ಇಲ್ಲಿ ಬಂದು ಸೇರಿದ್ದೇವೆ. ನಮಗೆ ಒಂದೇ ಒಂದು ಇರುವಂಥದ್ದಂದರೆ 1994ರಲ್ಲಿ ಅಂದರೆ ಪಂಚಾಯತ್ ರಾಜ್ ಇಲಾಖೆ ಸ್ಥಾಪನೆ ಆಗುವಾಗಲೇ ಒಂದು ಆದೇಶ ಹೊರಡಿಸಿತ್ತು. ಗ್ರಾಮ ಪಂಚಾಯತ್ ಸಿಬ್ಬಂದಿ ಸ್ವರೂಪ, ವೇತನ ಶ್ರೇಣಿ ಮತ್ತು ನೇಮಕಾತಿ ವಿಧಾನಗಳನ್ನು ನಿರ್ದಿಷ್ಟಪಡಿಸಬೇಕು ಅಂತ ಹೇಳಿ. ಮತ್ತು 2019ರಲ್ಲಿ ಇನ್ನೊಂದು ಅನುಕಂಪ ಆಧಾರದ ಮೇಲೆ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳನ್ನು ತಗೊಳ್ಳುವಾಗ ಅವರಿಗೆ ವೇತನ ಶ್ರೇಣಿಯನ್ನು ನಿಗದಿಪಡಿಸಬೇಕು. ಗ್ರಾಮ ಪಂಚಾಯತ್ನಲ್ಲಿ ಇವಾಗ ಏನು ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳು, ಕಲೆಕ್ಟರ್ಗಳು ಕೆಲಸ ಮಾಡ್ತಿದ್ರು, ಅವರಿಗೆ ಸಿ ದರ್ಜೆಯ ನೌಕರನ್ನಾಗಿ ಪರಿಗಣಿಸಬಹುದು. ಹಾಗೆ ಜವಾನ, ಸ್ವಚ್ಛತೆಗಾರ, ಪಂಪ್ ಆಪರೇಟರ್, ಮೆಕ್ಯಾನಿಕ್ ಅಂತ ಏನು ಕೆಲಸ ಮಾಡ್ತಿದ್ದಾರೋ ಅವರನ್ನು ಡಿ ದರ್ಜೆಯ ನೌಕರನಾಗಿ ಸರ್ಕಾರ ಪರಿಗಣಿಸಬಹುದು ಅಂತ ಕೂಡ ಒಂದು ಆದೇಶ ಮಾಡಿದ್ರು. ಹಾಗೆ 2014ರಲ್ಲಿ ಒಂದು ಆದೇಶ ಬಂದಿತ್ತು. ಏನು ಕನಿಷ್ಠ ವೇತನದಲ್ಲಿ ಗ್ರಾಮ ಪಂಚಾಯತ್ ನೌಕರರು ದುಡಿತಾ ಇದ್ದಾರಾ ಅವರಿಗೆ ವೇತನ ಶ್ರೇಣಿಯನ್ನು ಕೂಡ ನಿಗದಿಪಡಿಸಬಹುದು ಅಂತ ಹೇಳಿ ಒಂದು ಆದೇಶವನ್ನು ಮಾಡಿದರು. ಆದರೆ ಆ ಆದೇಶದ ಪ್ರಕಾರ ನಮಗೆ ಈವರೆಗೆ ಕೂಡ ಯಾವುದೇ ವೇತನ ಸಿಗಲಿಲ್ಲ. ಇನ್ನು ಕೆಲವು ಕಡೆ ಕನಿಷ್ಠ ವೇತನಕ್ಕಿಂತ 1 ರೂಪಾಯಿ ಸಂಬಳ ಕೂಡ ಸಿಗಲಿಲ್ಲ. ಹಾಗಿರುವಾಗ ನಮಗೆ ನಮ್ಮ ಕುಟುಂಬವನ್ನು ಸಾಗಿಸಲಿಕ್ಕೆ, ನಿರ್ವಹಣೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಇಷ್ಟು ವರ್ಷಗಳಿಂದ, ಸುಮಾರು 30 ವರ್ಷಗಳಿಂದ ಗ್ರಾಮ ಪಂಚಾಯತ್ ನೌಕರರು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಇಷ್ಟೊಂದು ಜೀತದಾಳುಗಳಾಗಿ ದುಡಿತಾ ಇದ್ದಾರೆ. ಬೇರೆ ಬೇರೆ ಇಲಾಖೆಯ ಕೆಲಸಗಳನ್ನು ಗ್ರಾಮ ಪಂಚಾಯತ್ಗೆ ತಂದು ಹಾಕಿದ್ರು ಕೂಡ ವೇತನ ಕೊಡೋದು ಅಷ್ಟೇ ವೇತನ. ಹಾಗಾಗಿ ನಾವು ಅಧಿಕಾರಿಗಳ ಹತ್ರ, ನಮ್ಮ ಮಾನ್ಯ ಸಚಿವರ ಹತ್ರ, ಗೌರವಾನ್ವಿತ ಸಚಿವರ ಹತ್ರ, ಸರ್ಕಾರದ ಹತ್ರ ನಾವು ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇರೋದೇನೆಂದರೆ, ನೌಕರರ ನೋವನ್ನು ಈ ಸಭೆಯಲ್ಲಿ ನಾವು ತೋರಿಸಿಕೊಳ್ತಾ ಇದ್ದಾರೆ. ನೌಕರರ ಅಳಲಿಗೆ ತಾವು ಸ್ಪಂದಿಸಬೇಕು. ನಮ್ಮನ್ನು ಸಿ ದರ್ಜೆಯ ನೌಕರನ್ನಾಗಿ ಮತ್ತು ಅದೇನು ಆದೇಶ ಆಗಿತ್ತು ಅದರಂತೆ ಸಿ ದರ್ಜೆಯ ನೌಕರನಾಗಿ ಮತ್ತು ಡಿ ದರ್ಜೆಯ ನೌಕರನ್ನಾಗಿ ಪರಿಗಣಿಸಿ ಒಂದು ವೇತನ ಶ್ರೇಣಿಯನ್ನು ಫಿಕ್ಸ್ ಮಾಡಬೇಕು. ವೇತನ ಶ್ರೇಣಿಯನ್ನು ನಿಗದಿಪಡಿಸಿ ನೌಕರರ ಬದುಕಿಗೆ ದಾರಿದೀಪವಾಗಬೇಕು ಅಂತ ಹೇಳಿ ಸರ್ಕಾರ ಹತ್ರ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇರೋದು.